ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತಲ್ಲ ಚಿನ್ನಮರಿ, ನಾಳೆ ನಿಮ್ಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ. ನಾಳೆ ಏನು ದಿನ ಅಂತ ನಿಮ್ಗೆ ಗೊತ್ತಿಲ್ವಾ? ನನಗೆ ಏನು ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಬರೀ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ತುಂಬಿದೆ ಅಷ್ಟೆ. ಅದೇನಂತ ನೀವೇ ಹೇಳಿ. ಚಿನ್ನಮರಿ, ಇನ್ನೊಂದ್ಸತಿ ಜ್ಞಾಪಕ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನಾಳೆ ಏನು ಸ್ಪೆಷಲ್ ಡೇ ಅಂತ ಗೊತ್ತಿಲ್ವಾ? ಇಲ್ಲ ರೀ, ನಂಗೇನು ನೆನಪೇ ಬರ್ತಿಲ್ಲ. ನಾವು ಮೀಟ್ ಮಾಡಿದ್ದಿನ ಅಲ್ಲ, ನಮ್ಮ ಮದುವೆ ಆಗಿದ್ದೀನೂ ಅಲ್ಲ, ನಾವಿಬ್ರು ಹುಟ್ಟಿದ ಹಬ್ಬನೂ ಇಲ್ಲ. ಮತ್ತಿನ್ನೇನ್ರಿ, ಅದೇನು ಅಂತ ನೀವೇ ಹೇಳಬೇಕು ಅಂತಿದ್ದೆ ಚಿನ್ನಮರಿ. ಆದರೆ ನಿಮಗೆ ನಾಳೆ ಏನು ದಿನ ಅಂತಲೇ ಮರ್ತು ಹೋಗಿದ್ಯಾ? ಅಷ್ಟು ಜ್ಞಾಪಕ ಅಲ್ಲ. ಇಟ್ಸ್ ಓಕೆ. ನಾಳೆ ಬೆಳಗ್ಗೆ ಏನು ಸರ್ಪ್ರೈಸು ಅಂತ ಹೇಳಿ, ಏನು ಸ್ಪೆಷಲ್ ಡೇ ಅಂತಲೂ ಹೇಳ್ತೀನಿ. ನಂಗೆ ಅನಿಸ್ತಿದೆ ನೀವು ಸುಮ್ಮನೆ ಸುಳ್ಳು ಹೇಳ್ತಿದ್ದೀರಾ ಅಂತ. ನಾನು ಕೇಳಿದ್ನಲ್ಲ ಫೋನಲ್ಲಿ ಏನು ನೋಡ್ತಾ ಇದ್ದೀರಾ ಅಂತ, ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ ತಾನೇ? ಹಾಗಾದರೆ ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ. ನಿಮ್ಮನ್ನ ಬಿಟ್ಟರೆ ನಾನು ಇನ್ಯಾರನ್ನ ನಂಬಲಿ ಹೇಳಿ? ನೀವು ನನ್ನ ತಲೆಯಲ್ಲಿ ಹುಳ ಬಿಟ್ರಲ್ಲ, ಅದಕ್ಕೆ ಈ ಥರ ನಾನು ಹುಳ ಬಿಟ್ಟರೆ ಅಟ್ಲೀಸ್ಟ್ ನೀವು ಹೇಳ್ತೀರಾ ಅಂತ ಅಷ್ಟೇ. ಹೇಳಬೇಕು ಅಂತಿದ್ದೆ, ಆದರೆ ನೀವು ಹೀಗೆ ಡಲ್ ಆಗಿದ್ರೆ ನಂಗೆ ಹೆಂಗೆ ಹೇಳಕ್ಕೆ ಮನಸ್ಸು ಬರುತ್ತೆ? ನಾನೆಲ್ಲಿ ಡಲ್ ಆಗಿದ್ದೀನಿ ನೋಡಿ, ಎಷ್ಟು ಖುಷಿಯಾಗಿದ್ದೀನಿ ಅಂತ. ಚಿನ್ನಮರಿ, ನಿಮ್ಮ ಮನಸ್ಫೂರ್ತಿಯಾಗಿ ನಗೋದಕ್ಕೂ ಹೀಗೆ ಫೇಕ್ ಆಗಿ ನಗೋದಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಅಷ್ಟು ದಡ್ಡ ಅಲ್ಲ ನಾನು. ನೋಡಿ, ನಾಳೆ ಬೆಳಗ್ಗೆ ಏನು ಸ್ಪೆಷಲ್ ಡೇ ಅಂತ ನಿಮಗೆ ಹೇಳ್ತೀನಿ. ನೀವು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಬಿಡಿ, ಸರಿ? ಚೆನ್ನಾಗಿ ಇವಾಗ ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ ಬನ್ನಿ. ಅಯ್ಯೋ ಅದೇ ಮತ್ತೆ ಈ ಥರ ತಲೆ ಹುಳ ಬಿಟ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂದರೆ ಹೇಗೆ ನಿದ್ದೆ ಬರುತ್ತೆ? ನಂಗೆ ನಿದ್ದೆಲ್ಲ ಹೊಟ್ಟೋಯ್ತು. ನಿಮ್ಗೆ ಹೇಗೆ ನಿದ್ದೆ ಮಾಡಿಸ್ಬೇಕು ನನಗೆ ಗೊತ್ತು. ಎಲ್ಲಿ ಬನ್ನಿ, ತೊಡೆ ಮೇಲೆ ಮಲ್ಕೊಳ್ಳಿ. ಚಿನ್ನಮರಿ ಬಂದರಿ. ಗೊತ್ತಾಯ್ತು ಬಿಡಿ, ಸರ್ಪ್ರೈಸ್ ಏನು ಅಂತ ಗೊತ್ತಾಯ್ತು. ಈ ಥರ ನನಗಿಂತ ಮುಂಚೆ ಎದ್ದು ರೆಡಿಯಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಈ ಥರ ತಿನ್ಸಕ್ಕೆ ರೆಡಿಯಾಗಿರೋದೆ ನಂಗೆ ಸರ್ಪ್ರೈಸಾ? ಇದಕ್ಕೆ ನನಗೆ ಬೇಗ ಚೆನ್ನಾಗಿ ರೆಡಿ ಆಗುವಂತ ಬೇರೆ ಹೇಳಿದ್ರಾ? ತಿಂಡಿ ಮಾಡೋದು ಸರ್ಪ್ರೈಸ್ ಏನಿದೆ? ಅದೇನು ಸರ್ಪ್ರೈಸು ಅಂತ ನನಗೆ ಹೇಳ್ತೀರಾ? ರಾತ್ರಿ ನೀವು ಹೇಳಿದ್ಮೇಲೆ ನನಗೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ನನ್ನ ಕ್ಯೂರಿಯಾಸಿಟಿ ತಡೆಯೋಕ್ಕೆ ಆಗ್ತಾ ಇಲ್ಲ. ಅಲ್ಲ ಚಿನ್ನಮರಿ, ನಿಮಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ವಾ ಇವತ್ತೇನು ಸ್ಪೆಷಲ್ ಅಂತ? ಖಂಡಿತ ಇಲ್ಲ. ನಾನು ಹೇಳಿದೆ ತಾನೆ, ನನ್ನ ತಲೆಗೆ ಬೇರೆ ಏನೋ ಓಡ್ತಿದೆ ಅಂತ. ಸರಿ ಎಲ್ಲಿ ಕೂತ್ಕೊಳ್ಳಿ. ಸರ್ಪ್ರೈಸ್ ಏನು ಅಂತ ನಾನು ಹೇಳ್ತೀನಿ. ಆದರೆ ಮೊದಲು ನಿಮ್ಮ ಫೇವ್ರೆಟ್ ತಿಂಡಿ ಮಾಡ್ಕೊಂಡ್ಬಂದಿದ್ದೀನಿ, ಬೇಗ ತಿನ್ಬಿಡ್ಬೇಕು. ಓಕೆ? ಹಾಂ ರೀ, ಪ್ಲೀಸ್ ರೀ, ನನಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಹಸಿವಿಲ್ಲ. ಒಂದು ಕೆಲಸ ಮಾಡಿ, ಅದೇನು ಸರ್ಪ್ರೈಸ್ ಅಂತ ನೀವು ನಂಗೆ ಹೇಳಿಬಿಡಿ. ಅದೇ ಖುಷಿಗೆ ಒಂದೆರಡು ಸತ್ತು ಜಾಸ್ತಿ ಒಳಗೆ ಹೋಗುತ್ತೆ. ಓಕೆ, ತಿಂಡಿ ಮುಗಿಸೋವರೆಗೂ ನಾನು ಏನೂ ಹೇಳ್ತಾ ಇಲ್ಲ. ಎಷ್ಟು ಆಟಾಡಿಸ್ತೀರಾ ನೋಡಿ. ಇನ್ನೇನು ಮಾಡೋದು ಚಿನ್ನಮರಿ? ಈಗ ನನ್ನ ಜೊತೆ ಆಟ ಆಡೋದಿಲ್ಲ ಅಂದರೆ ಮಗು ಬಂದಮೇಲೆ ಮಗುವಿನ ಜೊತೆ ಮಾತ್ರ ಆಟ ಆಡಬೇಕಾಗುತ್ತಲ್ಲ. ಹಾಗಾಗಿ ಈಗಲೇ ಎಲ್ಲ ಆಟನೂ ಆಟ ಆಡಬೇಕು ಅಲ್ವಾ? ರೆಡಿ? ಇವಾಗ ಏನು ಅದೇನು ಸರ್ಪ್ರೈಸ್ ಅಂತ ಇವಾಗ ಹೇಳ್ತಿರೋ ಇಲ್ವೋ? ನೀವು ತಿನ್ನೋವರೆಗೂ ನನ್ನ ಸರ್ಪ್ರೈಸ್ ಅಂತ ಹೇಳ್ತಾರೆ. ತಿಂದೆ, ಇವಾಗ ಹೇಳಿ. ಅಲ್ಲ ಚಿನ್ನಮರಿ, ನಾನು ರಾತ್ರಿ ಎಲ್ಲ ಕಷ್ಟಪಟ್ಟು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಷ್ಟೆಲ್ಲ ರೆಡಿ ಮಾಡಿಕೊಂಡ್ರೆ ನೀವು ಒಂದು ಸ್ಪೂನ್ ತಿನ್ನೋದಕ್ಕೆ ನಾನೆಲ್ಲ ಹೇಳ್ಬಿಡ್ಬೇಕಾ? ಈ ಪ್ಲೇಟಲ್ಲಿರೋದಷ್ಟು ಮುಗಿಸಿದ್ರೆ ಮಾತ್ರ ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ಹೋಗ್ಲಿ, ಕ್ಲೂ ಆದರೂ ಕೊಡಿ. ಕ್ಲೂನಾ? ಏನು ಕ್ಲೂ ಕೊಡೋದು? ಇದು ಪ್ರೇಮಿಗಳಿಗೆ ತುಂಬ ಇಂಪಾರ್ಟೆಂಟ್ ದಿನ. ಪ್ರೇಮಿಗಳಂತೂ ಇದನ್ನು ಮರೆಯೋ ಹಾಗೆ ಇಲ್ಲ. ನೀವು ನೋಡಿದ್ರೆ ಜ್ಞಾಪಕನೇ ಇಲ್ಲ ಅಂತೀರ. ಏನು ಕ್ಲೂ ಕೊಡೋದು? ಅರೆ, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ ನೀವು. ಏನು ಸರ್ಪ್ರೈಸ್ ಅಂತ ನಾನೇ ಹೇಳ್ತೀನಿ. ಇಲ್ಲಿ ಲಾಸ್ಟ್ ಸ್ಪೂನ್
ನೋಡಿ ಮನೆ ಮುಗಿಸಿದೆ, ಇವಾಗ ಹೇಳಿ. ಸರಿ ಚಿನ್ನಮರಿ, ಆದರೆ ಸರ್ಪ್ರೈಸ್ ಏನು ಅಂತ ಹೇಳೋದಕ್ಕಿಂತ ಅದೇನು ಅಂತ ತೋರಿಸ್ಲಾ? ಈ ಕಡೆ ಬನ್ನಿ. ಹಾಗೆ ಹೋಗೋ ಹಾಗಿಲ್ಲ, ಮುಂದೆ ಜೋಪಾನ. ಕರ್ಕೊಂಡು ಹೋಗ್ತಿದ್ದೀರಾ? ಇನ್ನು ಎಷ್ಟೊತ್ತು ರೀ? ಓಕೆ, 3, 2, 1. ನನ್ನ ಬಾಳಿನ ದೇವತೆಗೆ ಹ್ಯಾಪಿಯೆಸ್ಟ್ ವ್ಯಾಲೆಂಟೈನ್ಸ್ ಡೇ. ಇದು ಪ್ರೀತಿಯಿಂದ, ಪ್ರೀತಿಗೋಸ್ಕರ, ಪ್ರೀತಿಗಾಗಿ ಪ್ರೇಮಿಗಳಿಗೊಂದು ಶುಭಾಶಯಗಳು ಚಿನ್ನಮರಿ. ಸಾರಿ ರೀ, ಇವತ್ತು ಪ್ರೇಮಿಗಳ ದಿನ ಅನ್ನೋದೆಲ್ಲ ಮರ್ತ್ಬಿಟ್ಟಿದ್ದೆ, ಕ್ಷಮಿಸ್ಬಿಡಿ. ಪರವಾಗಿಲ್ಲ ಚಿನ್ನಮರಿ, ನೀವು ಮರೆತರೂ ನಾನಂತೂ ಮರೆಯೋದಿಲ್ಲ. ನೋಡಿ, ಇದು ನಾನು ನಿಮ್ಗೆ ಮಾಡಿದ ಸರ್ಪ್ರೈಸು. ಖುಷಿ ಆಯ್ತಾ? ಇಷ್ಟ ಆಯ್ತಾ ಅಂತ ಕೇಳ್ತೀರಾ? ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಕ್ಷಣಗಳಲ್ಲಿ ಇದು ಒಂದು. ತುಂಬ ಚೆನ್ನಾಗಿದೆ. ಪ್ರೇಮಿಗಳ ಮಧ್ಯೆ ಸಾರಿ, ಥ್ಯಾಂಕ್ ಯು ಎರಡು ಇರಬಾರ್ದು ಚಿನ್ನಮರಿ. ಪ್ರೇಮ ಮಾತ್ರ ಇರಬೇಕು ನಮ್ಮಿಬ್ಬರ ಮಧ್ಯೆ. ನೀವು ಯಾವಾಗಲೂ ನಾನು ಹೀಗೆ ಪ್ರೀತಿಸ್ತೀರಾ ಅಲ್ವಾ? ಏನು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ನ ಸರ್ವಸ್ವ. ಅಂಥದ್ರಲ್ಲಿ ನನ್ನ ಬಿಟ್ಟು ನಾನು ಯಾರನ್ನ ಪ್ರೀತಿ ಮಾಡಲಿ? ನೀವು ನನ್ನ ಜೀವ ರೀ. ಹಾಗಾದರೆ ಈ ನಿಮ್ಮ ಜೀವಕ್ಕೆ ನಿಮ್ಮ ಕಡೆ ಜೀವ ಇಲ್ವಾ? ಏನು ಬೇಕಿದ್ರು ಕೇಳಿ, ನನ್ನ ಕೈಲಾದರೆ ಖಂಡಿತ ಕೊಡ್ತೀನಿ. ಚಿನ್ನಮರಿ, ಅದು ಕೈಯಲ್ಲಿ ಕೊಡುವಂಥದ್ದಲ್ಲ, ಇಲ್ಲ ತುಟಿಯಿಂದ ಕೊಡೋ ಗಿಫ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.